ಸುಸ್ವಾಗತ. ಅಪರೂಪಕ್ಕೊಂದು ವಿಡಿಯೋ ಮಾಡೋ ನಮ್ಮ ಚಾನಲ್ಗೆ. ಸುಮ್ಮನೆ ಅವ್ರಿಗೊಂದು ಇವ್ರಿಗೊಂದು ಅಂದರೆ ಅಮ್ಮನಿಗೊಂದು ದುಡ್ಡು ಸೊಸೆಗೊಂದು ದುಡ್ಡು ಅಂದ್ಬಿಡ್ತಾರಲ್ಲ. ಸೊ ಇವರೇ ಈ ಅಂಗಡಿಲಿ ಸೀರೆ ತೋರಿಸೋ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಅಪರೂಪಕ್ಕೊಂದು ವಿಡಿಯೋ ಮಾಡೋ ನಮ್ಮ ಚಾನಲ್ಗೆ. ಇವತ್ತಿನ ವ್ಲಾಗ್ ಬಂದು ಚಿಕ್ಕಪೇಟೆ ಪರ್ಚೇಸಿಂಗ್. ಸೊ ಬನ್ನಿ, ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಚಿಕ್ಕಪೇಟೆಯಲ್ಲಿ ಏನೇನೆಲ್ಲ ತಗೋತೀವಿ ತೋರಿಸ್ತೀವಿ ಬನ್ನಿ. ಯಾಕಮ್ಮ ತಿಂಡಿ ಮಾಡಿಲ್ಲ? ತಿಂಡಿ ಇವತ್ತು ಬೇಡ, ಹೋಟ್ಲಲ್ಲಿ ತಿನ್ನೋಣ, ದಿನ ಮಾಡ್ತೀರಾ ಸಾಕಾಗಿರ್ತೀರಾ ಅಂದ್ರು ನಮ್ಮ ಸೊಸೆ. ಅದಕ್ಕೆ ನಾನು ಇವತ್ತು ಹೋಟ್ಲಲ್ಲಿ ತಂದಿದ್ದೇನೆ. ತೊಳಲಾಡಿದೆ ಜೀವ. ತಿನ್ನಪ್ಪ, ತಿನ್ನು, ನಿನ್ ಫೇವ್ರೆಟ್ ಅಲ್ವಾ, ತಿನ್ನು. ಆಕ್ಚುಲಿ ನಮ್ಮ ಏರಿಯಾ ಮಲ್ಲೇಶ್ವರಮಲ್ಲಿ ವಿಜಯ್ ಹೋಟ್ಲು ಸಿಕ್ಕಾಪಟ್ಟೆ ಫೇಮಸ್. ಬಟ್ ಅದು ಇವತ್ತು ಕ್ಲೋಸ್ ಅಲ್ವಾ, ಅದಕ್ಕೆ ಬೇರೆ ಕಡೆ ಅಪ್ಪ ಎರಡು ತಟ್ಟೆ ಚೆನ್ನಾಗಿದ್ಯಾ ನಮ್ಮ? ಸಕ್ಕತ್ತಾಗಿದೆ. ಚೆನ್ನಾಗೈತೇನಮ್ಮ? ತುಂಬಾ ಚೆನ್ನಾಗಿ. ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು, ಚೆನ್ನಾಗಿದೆ. ಕೆಂಪು ಚಟ್ನಿ, ಖಾರ, ಸೂಪರ್. ಮನೆ ಊಟ ಮಾಡ್ಕೊತೀನಿ. ಅನ್ನೇ ರೈಸ್ ಎತ್ಕೊಂಡ್ಬಂದವನೆ, ಸಾಂಬಾರು ತಗೋಯ್ತಾನೆ ವಾಪಸ್ಸು. ಸೊ ಇವರೇ ಈ ಅಂಗಡಿಲಿ ಸೀರೆ ತೋರಿಸೋ. ಓನರ್ ಇವರೇ. ಅದೇ ಗೊತ್ತಾಯ್ತು. ನಮಸ್ಕಾರ. ಸೀರೆ ತಗೊಂಡು ಓನರ್ ತೋರಿಸ್ಲಿಲ್ಲ ಅಂದ್ರೆ ಬೈತಾಳ. ಇವರೇ ಓನರ್. ಸಿಮ್ಮು, ನೀನು ಓನರ್? ಏನು ಹೆಸರು ಹೇಳಿದೆ? ಸಿಮ್ಮು. ಅವ್ನ ಪೂರ್ತಿ ಹೆಸರು ಚೆನ್ನಾಗದೆ, ನಾನು ಸಿಮ್ಮು. 9,500 ಕೊಟ್ಟು. ನೀನ್ ಎಷ್ಟು ಕೊಡ್ತೀಯ ಈಗ? 9,000 9,000 ಕೊಡ್ತೀಯ? ಬೇಡ ಬಿಡಿ. ಒಳ್ಳೆದಾಗಲಿ. ಯಾಕಮ್ಮ ಇಡಕ್ ಜಾಗ ಇಲ್ಲ. ಅಯ್ಯೋ, ಸೆಲೆಕ್ಷನ್ ಮಾಡಿ ಎಲ್ಲಿಡೋದು? ಸೆಲೆಕ್ಷನ್ ಮಾಡಿರೋದು ಒಂದಂತೆ. ರಾಧಕ್ಕ ತೋರಿಸಿ. ರಾಧಕ್ಕ ಬಟ್ಟೆ ಸೀರೆನಾ? ನಿಮ್ಮನ್ ಮಾತ್ರ ಸುಮ್ಮನೆ ಇದೆ. ಅಂಕಲ್ ಅದು ತಗೊಬಿಟ್ಟಿದೀವಿ ನಾವು, ತುಂಬಾ ಚೆನ್ನಾಗಿದೆ ಅಂತ. ಅತ್ತೆ ಸೊಸೆ ಒಂದೇ ಕಲರ್ ತಗೊಂಡವ್ರೆ. ಸುಮ್ಮನೆ ಅವ್ರಿಗೊಂದು ಇವ್ರಿಗೊಂದು ಅಂದರೆ ಅಮ್ಮನಿಗೊಂದು ದುಡ್ಡು ಸೊಸೆಗೊಂದು ದುಡ್ಡು ಅಂದ್ಬಿಡ್ತಾರಲ್ಲ. ಅದಕ್ಕೆ ಇಬ್ರು ಒಂದೇ. ಸೇಮ್. ಅಂಕಲ್ ಹೇಳಿದ್ದು ಕಲರು ತುಂಬಾ ಚೆನ್ನಾಗಿದೆ, ನಮಗೂ ಅದೇ ಅನ್ನಿಸ್ತು. ಇದೇ ತಗೊಳ್ಳಿ. ಓ ಸುಶ್ಮಿತಾ, ಯಾಕಮ್ಮ ದೋಸೆ ತಂದ್ರ ನೋಡು. ಬಂತು ದೋಸೆ. ಸೀರೆಗೆ ನಿಜವಲ್ಲ ಅಂಗಡಿವೆಲ್ಲ ಮಾಡೋಕ್ಕಾಗಲ್ಲ ನಾನು. ಅದಕ್ಕೆ ತಿನ್ಸವ ತಿನ್ಸು. ಚೆನ್ನಾಗಿದೆ. ಈ ಕಡೆ ಆ ಕಡೆ ಹೋಗ್ಬಿಟ್ರಾಯ್ತು. ಚಿಕ್ಕಪೇಟೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವತ್ತು ಗುರುವಾರ ಬೇರೆ ಅಲ್ವಾ, ಹಾಗಾಗಿ ಬಂದು ಬೇಗ ಪಾಪ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ.
ಕರೆಂಟ್ ಬೇರೆ ಇಲ್ಲ, ಕರೆಂಟ್ ಹೊಟ್ಟೋಯ್ತು. ಹಾಗಾಗಿ ಸ್ವಲ್ಪ ನಿಧಾನ ಆಗ್ತಾಯಿದೆ ಇವತ್ತು ಪೂಜೆ ಎಲ್ಲ. ಸದ್ಯಕ್ಕೆ ಇವಾಗ ಇಷ್ಟೇ, ಇನ್ನು ಅಲಂಕಾರ ಆಗಿರೋದು. ಪೂರ್ತಿ ಅಲಂಕಾರ ಆದಮೇಲೆ ಆಮೇಲಿಂದ ಆ ವಿಡಿಯೋ ಹಾಕ್ತೀನಿ ನಾನು. ಕೊನೆಗೂ ಕರೆಂಟ್ ಹೋಗಿದ್ದು ಬಂತು, ದೀಪ ಎಲ್ಲ ಹಚ್ಚಿದ್ಮೇಲೆ. ಇವತ್ತಿನ ಅಲಂಕಾರ ನಮ್ಮ ರಾಯರಿಗೆ ಈ ಥರ ಇದೆ, ನೋಡ್ಬೋದು ನೀವು. ಸೊ ಪ್ರತಿ ವಾರನೂ ಇದೇ ರೀತಿ ಮಾಡೋದು ನಿಮಗೆ ಗೊತ್ತಿದೆ. ನನಗದು ರಾಯರಿಗೆ ಈ ಥರ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ್ರೆ ಒಂದು ಮನಸ್ಸಿಗೆ ಸಮಾಧಾನ. ಅದು ಅವರು ಮಾಡಿಸ್ತಿರೋದು, ನಾನು ಮಾಡ್ತಿರೋದಲ್ಲ. ಸೊ ಅವರ ಸೇವೆ ಈಗ ನಡೆಯುತ್ತೆ ನಮ್ಮ ಮನೇಲಿ. ಅಲಂಕಾರ ಹೇಗಿದೆ